ಇದೀಗ ಪಂದ್ಯ ಆರಂಭವಾಗ್ತಾ ಇದೆ. ಗೋವಿಂದರಾಜನಗರ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಬಲಿಷ್ಠ ದಾಳಿಗಾರ ಧ್ರುವನ್ ದಾಳಿಯಲ್ಲಿ ಎತ್ತರದ ನಿಲುವಿನ ಆಟಗಾರ ಎಂಟಿ ರಾಡೊಂದಿಗೆ ವಾಪಸ್ ಆಗಿದ್ದಾರೆ. ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಜರ್ಸಿ ನಂಬರ್ 7 ಆಟಗಾರ ಅದ್ಭುತವಾದಂತಹ ದಾಳಿ. ಧನಂಜಯ ಅವರಿಂದ ಒಂದು ಉತ್ತಮವಾದಂತಹ ದಾಳಿ. ಮಲ್ಟಿಪಲ್ ರೈಟ್ ಪಾಯಿಂಟ್. 2 ಅಂಕದ ಸೇರ್ಪಡೆ ಆಗ್ತಾ ಇದೆ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಮುಂದಿನ ಪಂದ್ಯ ಕಣ 2ರಲ್ಲಿ ವಿಶ್ವೇಶ್ವರಯ್ಯ ಹಾಗೂ ರಾಕರ್ಸ್ 2 ತಂಡಗಳನ್ನು ಅಣಿಗೊಳಿಸಿ ರಾಕರ್ಸ್ ವಿರುದ್ಧ ವಿಶ್ವೇಶ್ವರಯ್ಯ ಕಣ 2ರಲ್ಲಿ. ಕಣ 1ರಲ್ಲಿ ಜಾಲಹಳ್ಳಿ ಯೂತ್ಸ್ ವಿರುದ್ಧ ಮಾನ್ಸೂನ್. ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ. ಉತ್ತಮವಾದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ 1 ಅಂಕವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ ಗೋವಿಂದರಾಜನಗರ ಸ್ಪೋರ್ಟ್ಸ್ ಕ್ಲಬ್ ತಂಡದ ಹಿರಿಯ ಅನುಭವಿ ಆಟಗಾರ ರಘು. ನಾಲ್ಕು 1ರಲ್ಲಿ ಪಂದ್ಯ. ಈ ಬಾರಿ ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದ್ರೆ ಒಂದು ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಅದೇ ರೀತಿ ಒಬ್ಬ ಡಿಫೆಂಡರ್ ಕೂಡ ಇಲ್ಲಿ ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ದಾರೆ. 5-2 ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ದಯವಿಟ್ಟು ಸ್ಕೋರ್ ಬೋರ್ಡ್ ಮುಂಭಾಗದಲ್ಲಿ ಕೂತಿರುವಂತಹ ಪ್ರೇಕ್ಷಕರಲ್ಲಿ ವಿನಂತಿ, ದಯವಿಟ್ಟು ಎಲ್ರಿಗೂ ಅಲ್ಲಿ ಸ್ಕೋರ್ ಕಾಣಿಸ್ಬೇಕಾಗುತ್ತೆ. ಹಾಗೆ ಆಟಗಾರಿಗೆ ಅಲ್ಲಿ ಟೈಮರ್ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದಯವಿಟ್ಟು ಅದರ ಮುಂಭಾಗದಲ್ಲಿ ಯಾರೂ ಸಹ ಕುತ್ಕೊಳ್ಬೇಡಿ. ನಿನ್ನೆ ಆರಂಭಗೊಂಡಂತಹ ಈ ಒಂದು ಅದ್ಧೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿ ಇಂದು ದ್ವಿತೀಯ ದಿನ. ನಾಳೆ ಸಹ ಬೆಳಿಗ್ಗೆ 8:30ರಿಂದಲೇ ಪಂದ್ಯಗಳು ನಿರಂತರವಾಗಿ ನಡೆಯಲಿಕ್ಕಿದೆ. ಕರ್ನಾಟಕ ರಾಜ್ಯದ ಹೆಸರಾಂತ ತಂಡಗಳು, ಕರ್ನಾಟಕ ರಾಜ್ಯದ ಬಲಿಷ್ಠ ಆಟಗಾರರು ಸಹ ಈ ಒಂದು ಪಂದ್ಯಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಾಗಿ ಸೆಣಸಾಟವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಬನ್ನಿ ವೈಫೈ ಹೆಬ್ಬಾಳ್ ಹಾಗೂ ಕೆಕೆ ಸ್ಪೋರ್ಟ್ಸ್ ಬನ್ನಿ, ಜಲ್ದಿ ಕಣ 1ರಲ್ಲಿ ಜಲ್ದಿ ಬರಬೇಕು. ಕಣ 1ಕ್ಕೆ ಕೆಕೆ ಸ್ಪೋರ್ಟ್ಸ್ ಹಾಗೂ ವೈಫೈ ಹೆಬ್ಬಾಳ್. ದಾಳಿಯಲ್ಲಿ ಧ್ರುವನ್ ಉತ್ತಮವಾದಂತಹ ಟಚ್ ಪಾಯಿಂಟ್ ಹೊಂದಿಗೆ 1 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಸೂಪರ್ ಟೆಕಲ್ ಆನ್ ಆಗಿರುವಂತಹ ಸಂದರ್ಭ. 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರ ಸಂದರ್ಭದಲ್ಲಿ ಟ್ಯಾಕಲ್ ಮಾಡಿದ್ರೆ 2 ಅಂಕವನ್ನು ಪಡೆಯುವಂತ ಅವಕಾಶ ಇದೆ. ಒಂದೊಳ್ಳೆ ಸೂಪರ್ ಟ್ಯಾಕಲ್, ಡಬಲ್ ಆಂಕಲ್ ಹೋಲ್ಡ್ ಮೂಲಕ 2 ಅಂಕ ಗೋವಿಂದರಾಜನಗರ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಸೇರ್ಪಡೆ ಆಗ್ತಾ ಇದ್ರೆ. ಹಾಗೆ ಒಬ್ಬ ಡಿಫೆಂಡರ್ ಇಲ್ಲಿ ಎಂಡ್ ಲೈನ್ ಕ್ರಾಸ್ ಮಾಡಿದ್ರು. ಅದೇ ರೀತಿ 1 ಅಂಕ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೂ ಸಹ ಸೇರ್ಪಡೆ ಆಗಿದೆ. ದಾಳಿಯಲ್ಲಿ ತಿಮ್ಮ ಗೋವಿಂದರಾಜನಗರ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಬಲಿಷ್ಠ ದಾಳಿಗ. ಕೆಕೆ ಸ್ಪೋರ್ಟ್ಸ್ ತಂಡದ ನಾಯಕ ಪ್ರಚಾರಕರ ಬಳಿ ಬನ್ನಿ. ಒಂಬತ್ತು 9-7 ಇನ್ ಫೇವರ್ ಆಫ್ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್. ಅಡ್ವಾನ್ಸ್ ಟ್ಯಾಕಲ್ ನ ಪ್ರಯತ್ನ ಆದರೂ ಸಹ ಬಿಗಿಯಾದಂತಹ ಟ್ಯಾಕಲ್. ಗೋವಿಂದರಾಜನಗರ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಒಬ್ಬ ಯುವ ಪ್ರತಿಭೆ.
ಯದು ಒಬ್ಬ ಯುವ ಆಟಗಾರ ಒಂದು ಉತ್ತಮವಾದಂತಹ ಟ್ಯಾಕಲ್ಗಳ ಮೂಲಕ ಇಲ್ಲಿ ತಂಡಕ್ಕೆ ಆಸರೆ ಆಗ್ತಾ ಇದ್ದಾನೆ. ಈ ಬಾರಿ ದಾಳಿಯಲ್ಲಿ ಹಿರಿಯ ಅನುಭವಿ ಆಟಗಾರ ರಘು 4 ಆಟಗಾರ ನೋಡಿದ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ನ ಡಿಫೆನ್ಸ್ ಭಾಗದಲ್ಲಿ ಕಾದೊಡ್ಬೇಕಾಗಿದೆ. ಈ ಬಾರಿ ಸಂಘಟಿತ ಹೋರಾಟ, ಲೆಫ್ಟ್ ಹಾಗೂ ರೈಟ್ ಕಾರ್ನರ್ಗಳ ಒಂದು ಕಾಂಬಿನೇಷನ್ ಟ್ಯಾಕಲ್ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. ಕೆಕೆ ಸ್ಪೋರ್ಟ್ಸ್ ಕ್ಲಬ್ YFA ಬಳ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಸಂಪತ್, ತೀರ್ಪುಗಾರರಾಗಿ ವೇಣು ನಂಜೇಶ್ ಗೌಡ, ಗುಣಿಗೆಗಾರರಾಗಿ ರಮೇಶ್ ಬಾಬು, ಸಾಗುಣಿಗೆಗಾರರಾಗಿ ತಾರಾಮಣಿ, ವನಿತಾ, ದೋಡೈ, ಮಮತಾ. ಎಲ್ಲ ತೀರ್ಪುಗಾರರೇ ಅಂಕಣ ಒಂದಕ್ಕೆ ತೆರಳಿ. ಮತ್ತೆ ದಾಳಿಯಲ್ಲಿ ಧ್ರುವನ್ ಅದ್ಭುತವಾದಂತಹ ಒಂದು ಹ್ಯಾಂಡ್ ಟಚ್. ಎತ್ತರದ ನಿಲುವಿನ ಆಟಗಾರ ತನ್ನ ಹೈಟ್ ಅನ್ನಲ್ಲಿ ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಲೆಫ್ಟ್ ಇನ್ ಜಾಗದಲ್ಲಿದ್ದಂತಹ ಆಟಗಾರನ ಔಟ್ ಮಾಡಲು ಯಶಸ್ವಿಯಾದ್ರು. 10-9 ಕೇವಲ 1 ಅಂಕದ ಮುನ್ನಡೆಯಲ್ಲಿ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್. ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ದಾಳಿಗಾರ ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಗೋವಿಂದರಾಜ್ ನಗರ ಸ್ಪೋರ್ಟ್ಸ್ ಕ್ಲಬ್ ಡಿಫೆನ್ಸ್ ಭಾಗದಲ್ಲಿ ಉತ್ತಮವಾದಂತಹ ಪ್ರದರ್ಶನ ನೀಡುತ್ತಾ ಇದೆ. ಸ್ಕೋರ್ 10-10. ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಪ್ರೇಕ್ಷಕರೇ ಬರಲಿ ಒಂದು ಜೋರ ಚಪ್ಪಾಳೆ. ಮಳೆ ಬಂದು ಒಂದ್ ಸ್ವಲ್ಪ ಕೋಲ್ಡ್ ಆಗಿದೆ ಅಲ್ವಾ. ಮ್ಯಾಚ್ ಅಲ್ಲಿ ಜಿದ್ದಿನ ಒಂದು ಆಟವನ್ನು ನೋಡ್ಬೇಕಾದ್ರೆ ನಿಮ್ಮ ಜೋರಾದ ಚಪ್ಪಾಳೆ ಬಂದ್ರೆ ಆಟಗಾರ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಮ್ಮ ಪ್ರದರ್ಶನ ನೀಡ್ತಾರೆ. ಈ ಬಾರಿ ದಾಳಿಯಲ್ಲಿ ಗೋವಿಂದರಾಜ್ ನಗರ ಸ್ಪೋರ್ಟ್ಸ್ ಕ್ಲಬ್ ತಂಡದ ಅನುಭವಿ ಆಟಗಾರ ಸುಪಟ ಕಲಾವನಾಗಿತ್ತು. ಈ ಸ್ಟೇಜ್ ಹತ್ರ ಯಾರು ಇದ್ದಾರೆ ದಯವಿಟ್ಟು ನೀವು ಗ್ಯಾಲರಿಗೆ ಹೋಗ್ಬೇಕಾದ್ರೆ ದಯವಿಟ್ಟು ಅಲ್ಲೋಗ್ಬೇಕು ನೀವು. ಸರ್ ವಾಲಂಟಿಯರ್ ಇದ್ರೆ ಚೇರ್ ಹಾಕೊಂಡು ಕೂತ್ಕೊಳ್ಳಿ. ಸರ್ ವಾಲಂಟಿಯರ್ ಇದ್ರೆ ಚೇರ್ ಹಾಕೊಂಡು ಕೂತ್ಕೊಳ್ಳಿ ಸರ್. ದಯವಿಟ್ಟು ನೀವು ಚೇರ್ ಹಾಕೊಂಡು ಕೂತ್ಕೊಳ್ಳಿ ಸರ್. ಸರ್ ಲೈವ್ ಹೋಗ್ತಾ ಇದೆ, ದಯವಿಟ್ಟು ಚೇರ್ ಹಾಕೊಂಡು ಕೂತ್ಕೊಳ್ಳಿ. ದಾಳಿಯಲ್ಲಿ ಅರುಣ್ ಸುಪಟ ಕಲಾವನಾಗಿದೆ. ಕಾದೋಣ ಈ ಬಾರಿ ಬೋಲ ಪ್ರದರ್ಶನ. ವಾಟ್ ಅ ಬ್ಯೂಟಿಫುಲ್ ರೈಡ್. 2+2 4 ಪಾಯಿಂಟ್ ಗೋವಿಂದರಾಜ ನಗರ ಸ್ಪೋರ್ಟ್ಸ್ ಕ್ಲಬ್. ಹದಿನೈದು 5 ಅಂಕದ ಮುನ್ನಡೆಯಲ್ಲಿ ಗೋವಿಂದರಾಜ ನಗರ ಸ್ಪೋರ್ಟ್ಸ್ ಕ್ಲಬ್. ಸಾಕಷ್ಟು ವೇಗದ ದಾಳಿ. ಅರುಣ್ ರವರಿಂದ ಮಿಸ್ಟೇಕ್. ಅಡ್ವಾನ್ಸ್ ಟ್ಯಾಕಲ್. 15-11 ಇನ್ ಫೇವರ್ ಆಫ್ ಗೋವಿಂದರಾಜ್ ನಗರ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ಧ್ರುವನ್ ಕಬಡ್ಡಿಗೆ ಹೇಳಿ ಮಾಡಿಸಿದಂತಹ ಒಂದು ದೇಹದಾಡಿತನ್ನು ಹೊಂದಿರುವಂತಹ ಆಟಗಾರ. ರೈಟ್ ಹಾಗೂ ಲೆಫ್ಟ್ ಎರಡು ಕಾರ್ನರ್ಗಳಲ್ಲಿ ದಾಳಿಯನ್ನು ನಡೆಸಬಲ್ಲಂತಹ ಆಟಗಾರ ಎಂಟಿ ರಾಡೊಂದಿಗೆ ವಾಪಸ್ ಆಗಿದ್ದಾರೆ. ವಿಶೇಷವಾಗಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಕರ್ನಾಟಕ ರಾಜ್ಯಾದ್ಯಂತ ಈ ಪಂದ್ಯವನ್ನು ವೀಕ್ಷಿಸುವುದಕ್ಕೆ ನೇರ ಪ್ರಸಾರವನ್ನ ಸಹ ಮಾಡಲಾಗ್ತಾ ಇದೆ. ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲೂ ಸಹ ಈ ಒಂದು ಕಬಡ್ಡಿ ಪಂದ್ಯಾವಳಿ ನೇರ ಪ್ರಸಾರವಾಗ್ತಾ ಇದೆ. ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರು, ನಮ್ಮ ಪದ್ಮನಾಭ ನಗರದ ಜನಪ್ರಿಯ ಶಾಸಕರಾಗಿ, ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳಾಗಿ, ಮಾಜಿ ಕಂದಾಯ ಸಚಿವರಾಗಿ, ಆರೋಗ್ಯ ಸಚಿವರಾಗಿ, ಮಾಜಿ ಕಬಡ್ಡಿ ಕ್ರೀಡಾಪಟುವಾಗಿ ಗುರುತಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ಪೂಜ್ಯ ತಂದೆಯವರ ಸವಿ ನೆನಪಿಗಾಗಿ, ದಿವಂಗತ ಜಾಲಡಿ ಕೆ ರಾಮಯ್ಯರವರ ಒಂದು ಸವಿ ನೆನಪಿಗಾಗಿ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಆಯೋಜನೆಗೊಂಡಿದೆ. ಉತ್ತಮವಾದಂತಹ ಒಂದು ಡಿಫೆನ್ಸ್ ಇಲ್ಲಿ ಪಂದ್ಯದ ಆರಂಭಿಕ ಹಂತದಲ್ಲಿ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಮುನ್ನಡೆಯಲಿತ್ತು. ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಡಿಸೈಡ್ ರೈಡ್ ನಲ್ಲಿ ಧ್ರುವನ್ ಒಬ್ಬ ಬಲಿಷ್ಠ ದಾಳಿಗಾರ. ಈ ಬಾರಿ ಉತ್ತಮವಾದಂತಹ ಒಂದು ಬ್ಲಾಕ್ ಬಂತು ಸರಿಯಾದ ಸಮಯಕ್ಕೆ. ಫಸ್ಟ್ ಕಾಲ್ ವಿಶ್ವೇಶ್ವರಯ್ಯ ಹಾಗೂ ರಾಕರ್ ಸ್ಪೋರ್ಟ್ಸ್ ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. ಕಣ 2ರಲ್ಲಿ
ಕಣ ಒಂದರಲ್ಲಿ ಮಾನ್ಸೂನ್ ವಿರುದ್ಧ ಜಾಲಹಳ್ಳಿ ಯೂತ್ಸ್. ಮಧ್ಯದಾಳಿಯಲ್ಲಿ ಅರುಣ್, ಗೋವಿಂದರಾಜ್ ನಗರ ಸ್ಪೋರ್ಟ್ಸ್ ಕ್ಲಬ್ ತಂಡದ ಅನುಭವಿ ಆಟಗಾರ ಸಾಕಷ್ಟು ಒಳನುಗ್ಗಿದ್ರು. ಉತ್ತಮವಾದಂತಹ ಒಂದು ಟ್ಯಾಕಲ್. ಸೆಕೆಂಡ್ ಕಾಲ್. ಕಣ ಎರಡರಲ್ಲಿ ವಿಶ್ವೇಶ್ವರಯ್ಯ ವಿರುದ್ಧ ರಾಕರ್ಸ್. ಎರಡು ತಂಡದ ನಾಯಕರೇ ತಮ್ಮ ತಂಡಗಳನ್ನು ಕಣಕ್ಕೆ ಕರೆತನ್ನಿ. ಇದು ಎರಡನೇ ಕರೆ. ಹದಿನೇಳು 15 ಇದರೊಂದಿಗೆ ಪ್ರಥಮಾರ್ಧದ ಮುಕ್ತವಾಗಿದೆ. ಹಾಫ್ ಟೈಮ್ ಸ್ಕೋರ್ 17-15 ಇನ್ ಫೇವರ್ ಆಫ್ ಗೋವಿಂದರಾಜ್ ನಗರ ಸ್ಪೋರ್ಟ್ಸ್ ಕ್ಲಬ್. ಎರಡು ಬಲಿಷ್ಠ ತಂಡಗಳ ಒಂದು ಸೆಣಸಾಟದಲ್ಲಿ ಯಾವ ತಂಡ ಮೇಲುಗೆಯನ್ನು ಸಾಧಿಸಿ ವಿಜಯವನ್ನ ತನ್ನದಾಗಿಸಿಕೊಳ್ಳುತ್ತೆ ಎಂದು ಕಾದು ನೋಡಬೇಕಾಗಿದೆ. ಕಣ ಎರಡರಲ್ಲಿ ಹಾಫ್ ಟೈಮ್ ಆಗಿದೆ. ಮುಂದಿನ ಪಂದ್ಯ ವಿಶ್ವೇಶ್ವರಯ್ಯ ವಿರುದ್ಧ ರಾಕರ್ಸ್. ಎರಡು ತಂಡದ ನಾಯಕರಿಗಿದು ಸೂಚನೆ. ಈ ಪಂದ್ಯ ಮುಕ್ತವಾದ ಕೂಡಲೇ ತಮ್ಮ ತಂಡಗಳನ್ನು ಕಣಕ್ಕೆ ಕರೆತನ್ನಿ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ HMT ಕಾಲಿಂಗ್ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಇವರ ಸಹಕಾರದೊಂದಿಗೆ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ನಲ್ಮೆಯ ಜನನಾಯಕರು, ಕರ್ನಾಟಕ ಸರ್ಕಾರ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ನೇತೃತ್ವದಲ್ಲಿ ಈ ಸುಂದರ ರಾಜ್ಯ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ನಿನ್ನೆ ಆರಂಭಗೊಂಡಂತಹ ಈ ಒಂದು ಕಬಡ್ಡಿ ಪಂದ್ಯಾವಳಿ 4 ದಿನಗಳ ಕಾಲ. ಇಂದು ದ್ವಿತೀಯ ದಿನ. ನಾಳೆ ಶನಿವಾರ ಬೆಳಿಗ್ಗೆ 8:30ರಿಂದಲೇ ನಿರಂತರವಾಗಿ ಪಂದ್ಯಗಳು ನಡೆಯಲಿಕ್ಕಿದೆ. ಹಾಗೆ ಭಾನುವಾರ ಸಹ ಅಂತಿಮ ದಿನದ ರೋಚಕ ಪಂದ್ಯಗಳು. ಕರ್ನಾಟಕ ರಾಜ್ಯದ ಹೆಸರಾಂತ ತಂಡಗಳು ಈ ಒಂದು ಪಂದ್ಯಗಳಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದ ಮಹಿಳಾ ಕಬಡ್ಡಿ ತಂಡಗಳು ಸಹ ಆಗಮಿಸಿದವೆ. ಮಳೆಯಿಂದ ಸಾಕಷ್ಟು ಕ್ರೀಡಾಂಗಣ ತೊಂದರೆ ಆದರೂ ಸಹ ನಮ್ಮ ಎಲ್ಲ ಯುವಕ ಮಿತ್ರರು ಹಾಗೆ ಹಿರಿಯರ ಸಲಹೆ ಸೂಚನೆಯೊಂದಿಗೆ ಮತ್ತೆ ಈ ಒಂದು ನಮ್ಮ ದೇಶಗಣದ ಒಬ್ಬ ಶ್ರೇಷ್ಠ ಮಹಾನ್ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಮೈದಾನದಲ್ಲಿ ಈ ಒಂದು ಸುಂದರ ಕಬಡ್ಡಿ ಕ್ರೀಡಾಕೂಟ ಆಯೋಜನೆಗೊಂಡಿದೆ. Yes, half time score 17-15 favor of ಗೋವಿಂದರಾಜ್ ನಗರ ಸ್ಪೋರ್ಟ್ಸ್ ಕ್ಲಬ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ನೆಚ್ಚಿನ ಸಂಸದರು, ವೃತ್ತಿಯಲ್ಲಿ ಕ್ಯಾಪ್ಟನ್ ವೈದ್ಯರಾಗಿ ಹೊಯ್ಸಳ ಎಲ್ಲಿದೆ ನೋಡಿ. ಹೊಯ್ಸಳ ತಂಡದ ನಾಯಕ ದಯವಿಟ್ಟು ಪ್ರಕಾಶ್ ಎಲ್ಲಿದ್ದೀರಿ? ಕೊಟ್ಟಿದ್ದೆ. ಪ್ರಕಾಶ್ ಶೇಖರ್ ಸರ್ನ ಭೇಟಿ ಮಾಡಿ. ನೀವು ದ್ವಿತೀಯಾರ್ಧದ ಆರಂಭ ಇಲ್ಲಿ ಅತ್ಯುತ್ತಮವಾಗಿ ಕಾಣ್ತಾ ಇದೆ. ಮತ್ತೊಮ್ಮೆ ಗೋವಿಂದರಾಜ್ ನಗರ ಒಂದು ಒಳ್ಳೆ ಆರಂಭ. ಇದರ ಜೊತೆಗೆ ಒಂದು ತೀರ್ಪುಗಾರರ ವಾರ್ನಿಂಗ್ ಕೂಡ ಸಿಗ್ತಾ ಇದೆ. ಮೇ ಬಿ ಈಚ್ 1 ಪಾಯಿಂಟ್ ಆಗಿದೆಯಾ ಅಥವಾ ರೈಡರ್ ಸೇಫ್ ಆಗಿದೆಯಾ, ಅಂಪೈರ್ ಡಿಸಿಷನ್ ಕೊಡಬೇಕಾಗಿದೆ. ಇನ್ನು ಕೂಡ ಡಿಫೆಂಡರ್ ಸೆಲ್ಫ್ ಔಟ್ ಆಗಿದ್ದಾರೆ ಅನ್ನೋದು ಅನುಮಾನ. ಇಲ್ಲಿ ಅನುಮಾನವನ್ನ ಬಗೆಹರಿಸಲಿದ್ದಾರೆ ತೀರ್ಪುಗಾರರು. ಒಂದು ಆಕರ್ಷಕವಾದಂತಹ ರೋಚಕವಾದಂತಹ ಪ್ರಥಮಾರ್ಧವನ್ನು ನೋಡಿದ್ವಿ. ಕೇವಲ 2 ಅಂಕಗಳ ಅಂತರದಲ್ಲಿ ಪಂದ್ಯ ಆರಂಭವಾಗಿತ್ತು. ಇಲ್ಲಿ ಟ್ಯಾಕಲ್ ಅದ್ಭುತವಾಗಿತ್ತು. ಆ ಟ್ಯಾಕಲ್ನಲ್ಲಿ ಸೆಲ್ಫ್ ಔಟ್ ಆದಂತಹ ಆಟಗಾರ ಭಾಗಿಯಾಗಿದ್ದಾರಾ ಅನ್ನೋದೇ ಪ್ರಶ್ನೆ. ಅದಕ್ಕಾಗಿಯೇ ತೀರ್ಪುಗಾರ ಒಂದು ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ.
ಲೈನ್ ಅಂಪೈರ್ನ ಗಣನೆಗೆ ತೆಗೆದುಕೊಳ್ಳೋದ್ರೊಂದಿಗೆ ಹಲೋ ದಯವಿಟ್ಟು ನೋಡಿ, ಇಂದು ಭಾಗವಹಿಸಿದಂತ ಎಲ್ಲ ಕ್ರೀಡಾಪಟುಗಳ ಗಮನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ. ಈಗಾಗಲೇ ಊಟ ರೆಡಿಯಾಗಿದೆ. ಆಟಗಾರ ಗಮನಕ್ಕೆ ನೀವು ತೀರ್ಪುಗಾರಾಗಿರುವಂತಹ ಪ್ರಕಾಶ್ ಅವರನ್ನ ಭೇಟಿಯಾಗಿ ಟೋಕನ್ ಅನ್ನ ತೆಗೆದುಕೊಳ್ಳಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಈಚ್ 1 ಪಾಯಿಂಟ್ ಆಗೋದ್ರ ಜೊತೆಗೆ 18-16 ಅಂಕಗಳ ಅಂತರ 2ಕ್ಕೆ ಬಂದು ನಿಲ್ತಾ ಇದೆ. ಅರುಣ್ ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಇಬ್ಬರು ಆಟಗಾರರಿದ್ದಾಗ ಆಲ್ಔಟ್ನ ಪಾಯಿಂಟ್ಸ್ ಅನ್ನು ಪಡೆದಂತ ಆಟಗಾರ, ಡಿಫೆನ್ಸಿವ್ ಭಾಗದ ಆಟಗಾರ ದಾಳಿಯಲ್ಲೂ ಕೂಡ ಇಲ್ಲಿ ಮತ್ತೊಂದು ಉತ್ತಮವಾದಂತಹ ಟ್ಯಾಕಲ್, ಡಬಲ್ ಆಂಕಲ್ ತೆಗೆದುಕೊಳ್ತಾ ಇದ್ದಾರೆ. ಯಾವುದೇ ಅವಕಾಶ ಇರಲಿಲ್ಲ ರೇಡರ್ಗೆ. ಇಲ್ಲಿ ಮಿಡ್ ಲೈನ್ ಹತ್ತಿರದಲ್ಲೇ ಈ ಟ್ಯಾಕಲ್ ಪಡ್ಕೊಳ್ಳೋದ್ರೊಂದಿಗೆ ಯಶಸ್ವಿ ಟ್ಯಾಕಲ್ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡದಿಂದ. ಪ್ರಮುಖ ದಾಳಿಕಾರನಾಗಿ ಜೆರ್ಸಿ ನಂಬರ್ 7 ಆಟಗಾರ, 3 ಜನ ಆಟಗಾರರ ನಡುವೆ ಸೂಪರ್ ಟ್ಯಾಕಲ್ ಆನ್ ಇದೆ. ಟ್ಯಾಕಲ್ ಪಡೆದ್ರೆ 2 ಅಂಕ ಸಿಗುತ್ತೆ ಗೋವಿಂದ ರಾಜನಗರ ತಂಡಕ್ಕೆ. ಅವಕಾಶ ಸಿಕ್ಕುತ್ತಾ ಇಲ್ಲ. ಡಿಫೆನ್ಸ್ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇದೆ. ವೇಗದ ದಾಳಿಯ ನಡುವೆ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವ ರೀತಿಯಲ್ಲೇ ಇನ್ ಜಾಗದಲ್ಲಿದ್ದಂಥ ಆಟಗಾರನ ಮೇಲೆ ಅಟ್ಯಾಕ್ ಮಾಡೋದ್ರ ಮುಖಾಂತರ 1 ಅಂಕದ ಸಂಪಾದನೆಯೊಂದಿಗೆ ಮತ್ತೆ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಸ್ಕೋರ್ ಅನ್ನ ಸಮಬಲ ಮಾಡಿಕೊಳ್ತಾ ಇದ್ದಾರೆ. 18-18 2 ತಂಡಗಳ ಸಮಬಲದ ಹೋರಾಟದ ನಡುವೆ ಸದ್ಯಕ್ಕೆ ಮೇಲುಗೈ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಅಂಕಣದಲ್ಲಿ 7 ಜನ ಆಟಗಾರರಿದ್ದಾರೆ. ಆತ ಗೋವಿಂದ ರಾಜನಗರ ತಂಡದಲ್ಲಿ ಕೇವಲ 2 ಆಟಗಾರರು, ಯುವ ಆಟಗಾರರು ಮಾತ್ರ ಇದ್ದಾರೆ. ಅವಕಾಶ ಕಡಿಮೆ ಇದೆ. ಬಟ್ ಏನಾದರೂ ಬದಲಾವಣೆಯನ್ನು ಹೊತ್ತು ಬರ್ತಾರ ಕಾದ್ ನೋಡ್ಬೇಕಿದೆ ಈ ದಾಳಿಕಾರ. ಇಲ್ಲೊಂದು ಪ್ರಯತ್ನ, ಮತ್ತೊಂದು ಡೈವಿಂಗ್ ಆಂಕಲ್ ಹೋಲ್ಡ್ ನ ಮುಖಾಂತರ ಟ್ಯಾಕಲ್ ಬರ್ತಾ ಇದೆ. ಆಲ್ಔಟ್ ಅನ್ನ ಪಡೆಯುವಂತ ದಾಪುಗಾಲನ್ನ ಹಿಡಿತಾ ಇರೋದು ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡ. ಇಲ್ಲಿ ಒಂದು ಚಾಕಚಕ್ಯತೆ ಪ್ರದರ್ಶನದ ಪ್ರಯತ್ನ, ಆದರೆ ಇಲ್ಲೊಂದು ಆಲ್ಔಟ್ ನ ಪಾಯಿಂಟ್ ಅನ್ನು ಪಡ್ಕೊಳ್ಳೋದ್ರೊಂದಿಗೆ ಶಂಕರ್ನಾಗ್ ತಂಡ ಮೇಲ್ಗೈ ಸಾಧಿಸ್ತಾ ಇದ್ದಾರೆ. ಇಲ್ಲಿ ಈ ಸಂದರ್ಭದಲ್ಲಿ 22-18 4 ಅಂಕಗಳ ಅಂತರದಲ್ಲಿ ಇದೀಗ ಮುನ್ನಡೆಯನ್ನ ಕಾಪಾಡಿಕೊಳ್ತಾ ಇರೋದು ಶಂಕರ್ನಾಗ್ ತಂಡ. ನೀಲಕಾಯದ ಆಟಗಾರನ ಪ್ರಯತ್ನ ಮಾಡ್ತಾ ಇರೋದು. ಇಲ್ಲಿ ಈ ಬಾರಿ ಮತ್ತೆ ಟ್ಯಾಕಲ್ ಮಾಡಿ ಅದರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಗೋವಿಂದ ರಾಜನಗರ ತಂಡದ ದಾಳಿಕಾರನನ್ನ. ಶಂಕರ್ನಾಗ್ ತಂಡದ ಡಿಫೆನ್ಸ್ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿ ಆಗೋದ್ರೊಂದಿಗೆ ಪ್ರಮುಖ ದಾಳಿಕಾರ ಅಂಕಣದ ಹೊರಗೆ. ಜೆರ್ಸಿ ನಂಬರ್ 6 ವೇಗದ ದಾಳಿಯ ಪ್ರಯತ್ನದಲ್ಲಿ ಕಿಕ್ ಮಾಡುವ ಪ್ರಯತ್ನ, ಒಳ್ಳೆ ಆಲೋಚನೆ. ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ ಕಾಣ್ತಾ ಇತ್ತು. ತಕ್ಷಣ ತಮ್ಮ ಆಟದ ಬದಲಾವಣೆಯನ್ನು ತೆಗೆದುಕೊಳ್ಳೋದ್ರೊಂದಿಗೆ ಕಿಕ್ ಮುಖಾಂತರ ಅಂಕವನ್ನು ಗಳಿಸಿಕೊಳ್ತಾರೆ ಜೆರ್ಸಿ ನಂಬರ್ 6. ಅರುಣ್ ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಪ್ರಮುಖ ದಾಳಿಕಾರ ಅಂಕಣದ ಹೊರಭಾಗದಲ್ಲಿದ್ದಾರೆ. ಸಪೋರ್ಟ್ ರೈಡರ್ ಆಗಿ ಪ್ರಮುಖ ಡಿಫೆಂಡರ್ ಕೂಡ. ಈ ಬಾರಿ ಅವಕಾಶ ಇಲ್ಲ. ರೈಟ್ ಕವರ್ ಜಾಗದಿಂದ ಒಂದು ಬಲಿಷ್ಠವಾದಂತಹ ಡ್ಯಾಶ್. ಅರುಣ್ ಅಂಕಣದಿಂದ ಹೊರಗೆ. ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡ ವಿರಾಮದ ನಂತರ ಸ್ವಲ್ಪ ಮಟ್ಟಿಗೆ ಪ್ರಬಲವಾಗಿ ಕಾಣ್ತಾ ಇದ್ದಾರೆ. 7 ಅಂಕಗಳ ಅಂತರ. ವಿರಾಮಕ್ಕೂ ಮುಂಚೆ 2 ಅಂಕಗಳ ಹಿಂದೆ ಇದ್ದಂತಹ ತಂಡ ವಿರಾಮದ ನಂತರ ಇದೀಗ 7 ಅಂಕಗಳ ಮುನ್ನಡೆಯನ್ನು ಪಡ್ಕೊಳ್ಳೋದ್ರೊಂದಿಗೆ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಜೆರ್ಸಿ ನಂಬರ್ 10 ದಾಳಿ ವಿಭಾಗದಲ್ಲಿ ರಕ್ಷಣಾತ್ಮಕ ದಾಳಿಯೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ನಿಧಾನಗತಿಯಲ್ಲಿ ಪಂದ್ಯ ಮುಂದುವರೆದಿದೆ. 7 ಅಂಕಗಳ ಅಂತರವನ್ನ ಕಾಪಾಡಿಕೊಳ್ಳೋದ್ರೊಂದಿಗೆ ಹಲೋ AK-47 ತಂಡದ ಆಟಗಾರರು ದಯವಿಟ್ಟು ಆರ್ ಶೇಖರ್ ಸರ್ ಅವರನ್ನ ಭೇಟಿಯಾಗಬೇಕಂತ ಕೇಳ್ಕೊಳ್ತಾ ಇದ್ರೆ. AK-47 ತಂಡದ ಆಟಗಾರರು ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಬಂದು ಆರ್ ಶೇಖರ್ ಸರ್ ಅವರನ್ನ ಭೇಟಿಯಾಗಬೇಕಂತ ಕೇಳ್ಕೊಳ್ತಾ ಇದ್ರೆ. ಮತ್ತೊಂದು ಉತ್ತಮವಾದ ಹಿಡಿತ. ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಕಂಪ್ಲೀಟ್ ಆಗಿ ಸೆಟ್ ಆಗ್ತಾ ಇದ್ದಾರೆ ಮ್ಯಾಟ್ನ ಮೇಲೆ. ಆರಂಭಿಕ ಮುನ್ನಡೆ ಇತ್ತು, ಅದಾದ ನಂತರ ವಾಪಸ್ ಬಂದಿದ್ದು ಗೋವಿಂದ ರಾಜನಗರ ತಂಡ. ಒಂದು ಅದ್ಭುತವಾದಂತಹ ವಾಪಸಾತಿಯೊಂದಿಗೆ ವೇಗದ ಆಲ್ಔಟ್ ಅನ್ನು ಕೂಡ ಪಡ್ಕೊಂಡಿದ್ರು. ಕಣ 1ರಲ್ಲಿ ಮ್ಯಾಚ್ ಸ್ಟಾರ್ಟ್ ಮಾಡಿ. ಕಣ 1ರಲ್ಲಿ ಯಾರು ಮುಖ್ಯ ತೀರ್ಪುಗಾರರು? ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ ಆಗಿರುತ್ತೆ. 30 ಸೆಕೆಂಡ್ ಅನ್ನ ಸಂಪೂರ್ಣವಾಗಿ ನೀವು ತೆಗೆದುಕೊಂಡಿದ್ದೆ ಆದ್ರೆ ರೇಡರ್ ಔಟ್ ಆಗ್ತೀರಿ. ವಾದ ವಿವಾದಕ್ಕೆ ಅವಕಾಶ ಇಲ್ಲ. ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ. ಸೂಪರ್ ಟ್ಯಾಕಲ್ ಆಗಿರೋದ್ರಿಂದ, ಅಂದ್ರೆ ಇಬ್ಬರೇ ಡಿಫೆಂಡರ್ ಅಂಕಣದಲ್ಲಿ ಇದ್ದಿದ್ರಿಂದ ಅದು 2 ಅಂಕ ಸಿಗುತ್ತೆ.
YFA ಹೆಬ್ಬಾಳ್ ತಂಡ ಕೈ ಎತ್ತಿ. YFA ಹೆಬ್ಬಾಳ್ ತಂಡ ಬಂದಿಲ್ವಾ YFA ಹೆಬ್ಬಾಳ್ ವಾಕ್ ಓವರ್ ಕೊಟ್ಬಿಡಿ ಹಂಗಂದ್ರೆ. YFA ಹೆಬ್ಬಾಳ್ ತಂಡ ಹಲೋ, ಸಾಕಷ್ಟು ಅಂತಿಮ ಕರೆಯನ್ನು ಕೊಟ್ಟಿಲ್ಲ ಇತ್ತು YFA ಹೆಬ್ಬಾಳ್ ತಂಡಕ್ಕೆ. ಮುಂದಿನ ಪಂದ್ಯ ಕಣ 1ರಲ್ಲಿ ಜಾಲಹಳ್ಳಿ ಯೂತ್ಸ್ ವಿರುದ್ಧ ಮಾನ್ಸೂನ್. ಎರಡು ತಂಡದ ನಾಯಕರೇ, ಇದು ತಮಗೆ 2ನೇ ಕರೆ. ಕೊನೆಯ 5 ನಿಮಿಷಗಳ ಘೋಷಣೆಯಾಗಿದೆ. ಕೊನೆಯ ಕರೆ ಕಣ 2ರಲ್ಲಿ ವಿಶ್ವೇಶ್ವರಯ್ಯ ಹಾಗೂ ರಾಕರ್ ಸ್ಪೋರ್ಟ್ಸ್ ಕ್ಲಬ್. ಎರಡು ತಂಡಗಳಿಗೆ ಇದು ಅಂತಿಮ ಕರೆ ಕಣ 2ರಲ್ಲಿ. ನೇನು ಪಂದ್ಯ ಮುಕ್ತಾಯವಾಗಲು ಕೆಲವೇ ನಿಮಿಷಗಳಿದೆ. ಕೊನೆಯ ನಿಮಿಷಗಳ ಆಟದಲ್ಲಿ 9 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಪಾಡಿಕೊಳ್ತಾ ಇರೋದು ಗೋವಿಂದರಾಜನಗರ ತಂಡದ ವಿರುದ್ಧ ಶಂಕರ್ ನಾಗ್ ತಂಡ ಇದೀಗ ಮತ್ತೊಂದು ಆಲ್ ಔಟ್ ಅನ್ನು ಪಡ್ಕೊಳ್ಳೋದ್ರೊಂದಿಗೆ 32-20 12 ಅಂಕಗಳ ಅಂತರದ ಮುನ್ನಡೆ. ಕೊನೆಯ 4 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ ಎರಡು ತಂಡದ ನಾಯಕರ ಗಮನಕ್ಕೆ. 32-20 12 ಅಂಕಗಳ ಅಂತರ. ಹಲೋ, ಹೆಬ್ಬಾಳ್ ಟೀಮ್ ಬಂದಿಲ್ಲ ಅಂದ್ರೆ ನೋಡಿ, ಒಂದು 2 ನಿಮಿಷ ವಾಕ್ ಓವರ್ ಕೊಟ್ಬಿಡಿ. ನೀವು ಅಲ್ಲೇ ನಿಂತಿದ್ರೆ ಟೀಮ್ ಎಲ್ಲಿಂದ ಬರುತ್ತೆ? ಯಾರಾದ್ರೂ ಒಬ್ಬರು ಬರ್ಬೇಕಲ್ವಾ? ಒಂದು ಅಲ್ಪ ವಿರಾಮದ ನಂತರ ಮತ್ತೆ ಪಂದ್ಯದ ಆರಂಭ. 12 ಅಂಕಗಳ ಅಂತರದಲ್ಲಿ ಮುನ್ನಡೆಯ ಹಾದಿಯಲ್ಲಿ ವಿಜಿಲ್ ಕೇಳಿಸ್ಕೊಳ್ಳಿ. ವಿಜಿಲ್ YFA ಹೆಬ್ಬಾಳ್ ತಂಡ YFA ಹೆಬ್ಬಾಳ್ ತಂಡ ಎಷ್ಟೊತ್ತಿನಪ್ಪ ಕರೆಯೋದು ನಿಮ್ಗೆ? ಮತ್ತೆ ನೀಲಕಾಯದ ಆಟಗಾರನನ್ನು ಬಳಸುವ ಪ್ರಯತ್ನ. 2 ಬಾರಿ ಇವರು ಟ್ಯಾಕಲ್ ಆಗಿದ್ದು, 2 ಬಾರಿ ಗೋವಿಂದರಾಜನಗರ ತಂಡ ಆಲ್ ಔಟ್ ಅನ್ನು ಕಳೆದುಕೊಂಡಿತ್ತು. ಹಾಗಾಗಿ ಇವರು ಪ್ರಮುಖವಾಗಿ ಅಂಕಣದಲ್ಲಿ ಇರಬೇಕಾದ್ದು ಗೋವಿಂದರಾಜನಗರ ತಂಡಕ್ಕೆ ಆಸರೆ ಆಗಬೇಕಿತ್ತು. ಆದರೆ 2 ತಪ್ಪು, 2 ಆಲ್ ಔಟ್ ಅನ್ನು ನೀಡಲಾಗಿದೆ. 12 ಅಂಕಗಳ ಅಂತರ. ಇಲ್ಲೊಂದು ಅಡ್ವಾನ್ಸ್ ಟ್ಯಾಕಲ್ ನ ಪ್ರಯತ್ನ ರೈಟ್ ಕಾರ್ನರ್ ಜಾಗದಿಂದ ಅತ್ಯುತ್ತಮವಾದ ಒಂದು ಪ್ರಯತ್ನ ಇತ್ತು. ಉತ್ತಮವಾದ ಸಪೋರ್ಟ್ ಕೂಡ ಸಿಕ್ಕಿದೆ. ಮಿಡ್ ಲೈನ್ ಹತ್ತಿರದಲ್ಲೇ ಟ್ಯಾಕಲ್ ಪಡೆಯೋದ್ರಲ್ಲಿ ಯಶಸ್ವಿ ಆಗ್ತಾ ಇರೋದು ಮತ್ತೊಮ್ಮೆ ಗೋವಿಂದರಾಜನಗರ ತಂಡ. ಪಂದ್ಯದ ವೇಗವನ್ನು ಹೆಚ್ಚಿಸಬೇಕಾಗಿದೆ ಇದೀಗ. ಕೆಲವೇ ನಿಮಿಷಗಳ ಆಟದಲ್ಲಿ 11 ಅಂಕಗಳ ಅಂತರ. ಆಲ್ ಔಟ್ ಅನ್ನು ಪಡೀಲೇಬೇಕಾಗಿದೆ ಅಂಕಗಳ ಹತ್ತಿರಕ್ಕೆ ಬರಬೇಕಾದ್ರೆ. ಮ್ಯಾಟ್ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಗೋವಿಂದರಾಜನಗರ ತಂಡಕ್ಕೆ. ಇಲ್ಲಿ ಜಾರುವುದರ ಮುಖಾಂತರ ಲಾಬಿ ಎಂಟ್ರಿ ಆಗ್ತಾ ಇದ್ದಾರೆ ರೈಡರ್. ಯಾವುದೇ ಟಚ್ ಇಲ್ಲದೆ ಲಾಬಿ ಎಂಟ್ರಿ ಆಗಿದ್ರಿಂದ ಸೆಲ್ಫ್ ಔಟ್ ಆಗಿದ್ದಾರೆ. ಕೊನೆಯ 3 ನಿಮಿಷಗಳ ಆಟ ಮಾತ್ರ ಬಾಕಿ. 33-21 ಮತ್ತೆ 12 ಅಂಕಗಳ ಅಂತರದಲ್ಲಿ ಮತ್ತೊಂದು ಅಂಕ ಸೇರ್ಪಡೆ ಆಗ್ತಾ ಇದೆ ಶಂಕರ್ ನಾಗ್ ತಂಡಕ್ಕೆ. ಅಂಕಗಳ ಅಂತರ ಹೆಚ್ಚಾಗ್ತಾ ಹೋಗ್ತಾ ಇದೆ ರಘು ದಾಳಿಯಲ್ಲಿ. ಇಲ್ಲೂ ಕೂಡ ಅಡ್ವಾನ್ಸ್ ಟ್ಯಾಕಲ್ ಇದೆ. ನಾವೇನು ಕಡಿಮೆ ಇಲ್ಲ ಅಂತಾರೆ ಡಿಫೆಂಡರ್ಸ್. ಇಲ್ಲಿ ರೈಟ್ ಕಾರ್ನರ್ ಜಾಗದಿಂದ ಒಂದು ರನ್ನಿಂಗ್ ಚೈನ್ ಟ್ಯಾಕಲ್ ಪಡ್ಕೊಳ್ಳೋದ್ರೊಂದಿಗೆ ಲಾಸ್ಟ್ ಅಂಡ್ ಫೈನಲ್ ಕಾಲ್ ರಾಕರ್ಸ್ ವಿರುದ್ಧ ವಿಶ್ವೇಶ್ವರಯ್ಯ. ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ಪಂದ್ಯ ಮುಕ್ತಾಯವಾಗಲು ಕೇವಲ 2 ನಿಮಿಷಗಳಿದೆ. ತಂಡದ ನಾಯಕರೇ ತಮ್ಮ ತಂಡಗಳನ್ನು ಕಣಕ್ಕೆ ಕರೆತನ್ನಿ. ರಾಕರ್ಸ್ ಹಾಗೂ ವಿಶ್ವೇಶ್ವರಯ್ಯ. ವೇಗದ ದಾಳಿಯ ಪ್ರಯತ್ನ. ಮತ್ತೊಂದು ಅಂಕದ ಸೇರ್ಪಡೆ ಶಂಕರ್ ನಾಗ್ ತಂಡಕ್ಕೆ. ಎಲ್ಲ ಆಟಗಾರರಿಗೂ ಕೂಡ ದಾಳಿಯ ಅವಕಾಶವನ್ನ ನೀಡ್ತಾ ಇದ್ದಾರೆ ತರಬೇತುದಾರರು. ಕೊನೆಯ 2 ನಿಮಿಷಗಳ ಘೋಷಣೆಯಾಗಿದೆ. 36-21 15 ಅಂಕಗಳ ಅಂತರದಲ್ಲಿ ಶಂಕರ್ ನಾಗ್ ತಂಡ. ಮತ್ತೊಂದು ಅಡ್ವಾನ್ಸ್ ಟ್ಯಾಕಲ್ ನ ಪ್ರಯತ್ನ. ಯಶಸ್ವಿ ಆಗ್ತಾ ಇದ್ದಾರೆ. ಲೆಫ್ಟ್ ಕವರ್ ಮತ್ತೆ ರೈಟ್ ಕಾರ್ನರ್ ನಡುವಿನ ಕಾಂಬಿನೇಷನ್ ಸೆಟ್ ಆಗಿದೆ ಗೋವಿಂದರಾಜನಗರ ತಂಡ ಸದ್ಯಕ್ಕೆ. ಮತ್ತೊಂದು ಆಲ್ ಔಟ್ ಅನ್ನು ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಮುನ್ನಡೆಯ ಮತ್ತಷ್ಟು ಹೆಚ್ಚಿಸಿಕೊಳ್ತಾ ಇರೋದು ಶಂಕರ್ ನಾಗ್ ತಂಡ. ನೋಡಿ, ಊಟಕ್ಕೆ ಹೋಗ್ಬೇಕಂತ ತಂಡಗಳು ದಯವಿಟ್ಟು ಪ್ರಚಾರಕರ ಬಳಿ ಬಂದು ಟೋಕನ್ ಅನ್ನ ಪಡಿಬೇಕು. ಯಾವ ತಂಡಗಳು ಊಟದ ಕೂಪನ್ ಅನ್ನ ತಗೊಂಡಿಲ್ಲ ಅವರು ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. 2 ತಂಡಗಳನ್ನು ಸಾಲಾಗಿ ನಿಲ್ಲಿಸಿ ಮುಖ್ಯ ತೀರ್ಪುಗಾರರೇ ಕಣ 1ರಲ್ಲಿ. ದಯವಿಟ್ಟು ಗ್ರೌಂಡ್ ಅಲ್ಲಿ ಬೇರೆ ಯಾರು ಇರಬಾರ್ದು, ಪ್ಲೇಯರು ಮತ್ತೆ ಕೋಚ್ ಬಿಟ್ಟು. YFA ಹೆಬ್ಬಾಳ್ ವಿರುದ್ಧ KK ಸ್ಪೋರ್ಟ್ಸ್ ಕ್ಲಬ್ ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಸಂಸದರು ಡಾಕ್ಟರ್ CN ಮಂಜುನಾಥ್ ಸರ್ ಅವರು
ಹಾಗೆ ನಮ್ಮ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರು, ನಮ್ಮ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ಜೊತೆಯಲ್ಲಿ ತಂಡಗಳ ಒಂದು ಪರಿಚಯ ಮಾಡಿಕೊಂಡು ಈ ಒಂದು ಪಂದ್ಯಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ದಿವಂಗತ ಕೆ ರಾಮಯ್ಯರವರ ಬೆಳ್ಳಿಯ ರೋಲಿಂಗ್ ಟ್ರೋಫಿ 2025 ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರೆ ನಮ್ಮ ನೆಚ್ಚಿನ ಸಂಸದರು ಡಾಕ್ಟರ್ CN ಮಂಜುನಾಥ್ ಸರ್ ಅವರು ಅತ್ಯಂತ ಸರಳತೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಂಡಗಳ ಒಂದು ಪರಿಚಯದ ಜೊತೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆ ಎಲ್ಲ ತೀರ್ಪುಗಾರ ಒಂದು ಪರಿಚಯವನ್ನು ಮಾಡಿಕೊಳ್ತಾ ಆಟಗಾರರಿಗೆ ಶುಭವನ್ನು ಹಾರೈಸ್ತಾ ಇದ್ರೆ. ರಾಜ್ಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ನಮ್ಮ ಪದ್ಮನಾಭ ನಗರದ ಈ ಒಂದು ವಾಜಪೇಯಿ ಕ್ರೀಡಾಂಗಣದಲ್ಲಿ ಬಹಳ ಅದ್ದೂರಿಯಾಗಿ ಆಯೋಜಿಸಲಾಗಿದೆ. ವಿಶ್ವೇಶ್ವರಯ್ಯ ರಾಕರ್ಸ್ ಬೇಗ ಬನ್ನಿ, ತಮ್ಗೆ ಆಲ್ರೆಡಿ ಅಂತಿಮ ಕರೆ ಕೊಟ್ಟಾಗಿದೆ, ಬೇಗ ಬರಬೇಕು, ತಡ ಮಾಡಬಾರ್ದು. ಕಬಡ್ಡಿ ಜೊತೆಗೆ ಕುಸ್ತಿ ಪ್ರದರ್ಶನ ಕೂಡ ಇಬ್ಬರ ನಡುವೆ ಒಬ್ಬರು ಒಂದು ಸೂಪರ್ ಅದೇ ರೀತಿ ಕಣ ಒಂದರಲ್ಲಿ ಮುಂದೆ ಪಂದ್ಯ. ಎಲ್ಲರೂ ಒಂದು ಜೋರಾದ ಚಪ್ಪಾಳೆ ಮಾನ್ಸೂನ್ ವಿರುದ್ಧ ಎರಡು ತಂಡಗಳನ್ನು ಜಾಲಹಳ್ಳಿ ಯೂತ್ಸ್. ಹುರಿದುಂಬಿಸೋಣ. ತಮಗಿದು ಎರಡನೇ ಎಲ್ಲರ ಕರೆ. ಚಪ್ಪಾಳೆಯ ಪ್ರೋತ್ಸಾಹ ಈ ಒಂದು ಪಂದ್ಯಾವಳಿ ಯಶಸ್ವಿ ಆಗೋದ್ರಲ್ಲಿ ಅತ್ಯಂತ ರೋಚಕ ಪಂದ್ಯವನ್ನ ನೀಡಿದಂತ ಎರಡು ತಂಡಗಳು ಕೂಡ ಯುವ ಆಟಗಾರರನ್ನು ಒಳಗೊಂಡಂತ ಗೋವಿಂದರಾಜ್ ನಗರ ತಂಡ ಕೂಡ ಒಂದು ಒಳ್ಳೆ ಪ್ರದರ್ಶನವನ್ನ ನೀಡಿದ್ದಾರೆ. ಶಂಕರನಾಗ್ ತಂಡ ಜಯವನ್ನ ಪಡೆಯೋದರೊಂದಿಗೆ ಮುಂದಿನ ಹಂತಕ್ಕೆ ಪ್ರವೇಶವನ್ನ ಪಡ್ಕೊಳ್ತಾ ಇದ್ದಾರೆ. ಕರೆಯನ್ನು ಪಡೆದಿರುವ ಎರಡೂ ತಂಡಗಳು ದಯಮಾಡಿ ಈ ಕೂಡಲೇ ಅಂಕಣವನ್ನ ಪ್ರವೇಶ ಮಾಡಿ ಅಂಕಣ 2ಕ್ಕೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಶ್ರೀಯುತ ಡಾಕ್ಟರ್ CN ಮಂಜುನಾಥ್ ಸರ್ ಅವರು ಅದೆಷ್ಟೋ ರೋಗಿಗಳ ಒಂದು ಹೃದಯ ಚಿಕಿತ್ಸೆಯನ್ನು ಮಾಡೋದ್ರ